ನಮಸ್ಕಾರ ಎಲ್ರಿಗೂ. ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್ ಬರೆದಿರುವಂತಹ ಮಕ್ಕಳು ಮಕ್ಕಳಾಗಿರಲಿ ಬಿಡಿ ಪುಸ್ತಕದ ಮುಂದಿನ ಚಾಪ್ಟರ್ ಮಕ್ಕಳ ಮುಂದಿನ ಸಂಬಂಧಗಳಿಗೆ ಸೂತ್ರಧಾರರು ನೀವೇ. ಅಂದರೆ ಇಲ್ಲಿ ಸರ್ ಒಂದು ಎಕ್ಸಾಂಪಲ್ ತಗೊಂಡು ರಿಯಲ್ ಎಕ್ಸಾಂಪಲ್ನ ಮೆನ್ಷನ್ ಮಾಡಿ ನಮ್ಮ ಮಕ್ಕಳ ಮುಂದೆ ನಮ್ಮ ಬಿಹೇವಿಯರ್ಸ್ ಹೇಗಿರಬೇಕು ಅಂತ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸರ್ದು OPDಗೆ ಒಂದು ಕಪಲ್ಸ್ ಬರ್ತಾರೆ. ಅವ್ರು ಬಂದುಬಿಟ್ಟು ಅವ್ರ ಪ್ರಾಬ್ಲಮ್ಸ್ನ ಹೇಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ನಮಗೆ ಒಬ್ಬಳೇ ಮಗಳಿರೋದು ಸರ್, 1 ವರ್ಷದ ಹಿಂದೆ ಅವಳಿಗೆ ಮದುವೆ ಮಾಡಿದ್ದೆವು. ಮದುವೆ ಮಾಡಿದ ಮೇಲೆ ಅವಳ ಹಸ್ಬೆಂಡ್ ಜೊತೆ ಒಳ್ಳೆ ರಿಲೇಷನ್ಶಿಪ್, ಗಂಡ ಹೆಂಡತಿ ಥರ ರಿಲೇಷನ್ಶಿಪ್ಪಲ್ಲಿ ಇಲ್ಲ ಸರ್. ಅಂದರೆ ಅಳಿಯ ತುಂಬ ಒಳ್ಳೆಯವರಿದ್ದಾರೆ, ಮಗಳದ್ದೇ ಪ್ರಾಬ್ಲಮ್ ಸರ್. ಅಳಿಯ ಚಿನ್ನದಂಥ ಹುಡುಗ ಅಂತ ಎಲ್ಲ ಸಮಸ್ಯೆಯನ್ನು ತಮ್ಮ ಮಗಳ ಮೇಲೆ ಹಾಕ್ತಾರೆ. ಅವರದ್ದು ಒಂದು ಇದು ವಿಷಯನ್ನೆಲ್ಲ ಕೇಳಿದ ಮೇಲೆ ಸರ್ ಆಯಿತು ಮಗಳ ಹತ್ರವೇ ಮಾತಾಡ್ತೇವೆ ಅಂತ ಮಗಳನ್ನು ಒಳಗೆ ಕರೀತಾರೆ. ಬಟ್ ಮಗಳು ಒಂದು ಓಪನ್ ಅಪ್ ಆಗಿ ಮಾತಾಡಲಿಕ್ಕೆ ಸಿದ್ಧಳಿಲ್ಲ ಅನ್ನೋ ಥರ ಇರ್ತಾಳೆ. ಯಾವ ಪ್ರಶ್ನೆಗೂ ಅಷ್ಟು ಇಂಟ್ರೆಸ್ಟಿಂದ ಆನ್ಸರ್ ಮಾಡೋದಿಲ್ಲ. ಮತ್ತು ಸ್ವಲ್ಪ ಮಾತಾಡಿ ಆದಮೇಲೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಹೌದು ಸರ್ ನಾನು ಹಠಮಾರಿ ಅಂತೆ, ನನಗೆ ಕೋಪ ಜಾಸ್ತಿ ಅಂತೆ, ನನ್ನದೇ ಪ್ರಾಬ್ಲಮ್ ಅಂತೆ ಅಂತ. ಆವಾಗ ಏನಾಯಿತು ಅಂತ ಕೇಳಿದಾಗ, ಇಲ್ಲ ಸರ್ ಇವರಿಗೆ ನಾನು ಮೊದಲೇ ಹೇಳಿದ್ದೆ ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ದೆ, ನನ್ನ ಮದುವೆಗೆ ರೆಡಿ ಇರಲಿಲ್ಲ ಸರ್, ನನ್ನನ್ನು ಒಂದು ಒತ್ತಾಯದಿಂದ ಮದುವೆ ಮಾಡಿದರು ಅಂತ. ಈವನ್ ನಾನು ಮದುವೆ ಆಗೋ ಹುಡುಗನಿಗೆ ಸಹ ಹೇಳಿದ್ದೆ, ನಾನು ಇನ್ನೂ ಮೆಂಟಲಿ ಪ್ರಿಪೇರ್ಡ್ ಇಲ್ಲ, ನಾನು ಇನ್ನೂ ಟೈಮ್ ಬೇಕು ನನಗೆ ಅಂತ ಕೇಳಿದಾಗ, ಅಡ್ಡಿ ಇಲ್ಲ ನನ್ನ ಟೈಮ್ ತಗೋ, ಮದುವೆ ಆಗುವ ಮತ್ತು ಟೈಮ್ ತಗೋ, ನಿನಗೆ ಬೇಕಾದಷ್ಟು ಸಮಯವನ್ನು ತೆಗೋ ಅಂತ ಹೇಳಿದರು. ಈಗ ನಾನೇ ಇಲ್ಲಿ ನಮ್ಮ ಮನೆಯಲ್ಲಿ ವಿಲನ್ ಆಗಿದ್ದೇನೆ, ಅವರೇ ಎಲ್ಲ ಒಳ್ಳೆಯವರಿದ್ದಾರೆ ಸರ್, ನನಗೆ ಅಳಿಯನೇ ತುಂಬ ಒಳ್ಳೆಯವರಾಗಿಬಿಟ್ಟಿದ್ದಾರೆ, ನನ್ನನ್ನೇ ಹೊರಗಿನವಳ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ. ಆವಾಗ ಸರ್ ಯಾಕೆ ಮದುವೆಯ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ನಿಮಗೆ, ಏನಕ್ಕೆ ಅಂತ ಕೇಳ್ಬೋದಾ ಅಂತ ಕೇಳಿದಾಗ ಅವರು ಸ್ವಲ್ಪ ಓಪನ್ ಆಗಿ ಆನ್ಸರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೌದು ಸರ್, ನಾನು ಚಿಕ್ಕ ಮಗುವಾಗಿದ್ದಾಗಿಂದ ನನಗೆ ಬುದ್ಧಿ ಬಂದಾಗಿಂದ ನಾನು ನೋಡ್ತಾ ಬೆಳೆದದ್ದು ನಮ್ಮ ಅಪ್ಪ ಅಮ್ಮನನ್ನು. ಅಪ್ಪ ಅಮ್ಮ ಯಾವತ್ತೂ ಜಗಳವೇ ಮಾಡ್ತಾಯಿದ್ರು. ಅಪ್ಪ ಹೇಳಿದ್ದು ಅಮ್ಮನಿಗಾಗೋದಿಲ್ಲ, ಅಮ್ಮ ಹೇಳಿದ್ದು ಅಪ್ಪನಿಗಾಗೋದಿಲ್ಲ, ಅವರಿಬ್ಬರ ಭಿನ್ನಾಭಿಪ್ರಾಯಗಳ ಮಧ್ಯೆಯೇ ನಾನು ಬೆಳೆದದ್ದು. ಅಪ್ಪನ ಹತ್ತಿರ ಹೋಗಿ ಸ್ವಲ್ಪ ಕ್ಲೋಸ್ ಆಗಿದ್ದರೆ ನೀನು ನನಗೆಂತ ಅಂಟಿಕೊಂಡು ಬರ್ತೀಯಾ, ದೂರ ಹೋಗು ಅಂತ ಕಳಿಸ್ತಾ ಇದ್ರು. ಅಮ್ಮನ ಹತ್ರ ಹೇಳಿಕೊಳ್ಳುವ ಅಂತ ಅಂದ್ಕೊಂಡ್ರೆ ಅಮ್ಮ ಹೌದು ನೀನು ಯಾಕೆ ಅವರಿಗೆ ಅಂಟಿಕೊಂಡು ಹೋಗ್ತೀಯಾ ಅಂತ ಅವರು ಅದೇ ಸಮಜಾಯಿಸಿ ಕೊಡ್ತಾ ಇದ್ರು. ನನಗೆ ಯಾರ ಜೊತೆ ಹೇಗಿರಬೇಕು ಅಂತ ಗೊತ್ತಾಗದೆ ನಾನು ನನ್ನದೇ ಆದ ಒಂದು ಸರ್ಕಲ್ ಒಳಗಡೆ, ಒಂದು ಪುಟ್ಟ ವೃತ್ತದ ಒಳಗೆ ಬದುಕಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸರ್. ನನ್ನ ಸ್ಪೇಸಲ್ಲಿ ನನ್ನ ಫ್ರೆಂಡ್ಸ್ ಆಗಲಿ ಯಾರನ್ನೂ ಬಿಡ್ತಾ ಇದ್ದಿಲ್ಲ. ನಾನು ನನ್ನ ಪಾಡಿಗೆ ನಾನೇ ಇರ್ತಾ ಇದ್ದೆ. ಇವಾಗ ನನಗೆ ನನ್ನ ಎಲ್ಲ ರೂಮ್ ಆಗಲಿ ಪ್ರತಿಯೊಂದನ್ನು ನನಗೆ ಒಂದು ನನ್ನ ಪ್ರೈವೇಟ್ ಸ್ಪೇಸನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ನನಗೆ ಕಷ್ಟ ಆಗ್ತದೆ ಅಂತ ಹೇಳ್ತಾರೆ ಅವರು. ಆಗ ಸರ್ ಇದನ್ನು ಮತ್ತೆ ಮನೆಯಲ್ಲಿ ಎಲ್ಲರಿಗೂ ಹೇಗೆ ಗೊತ್ತಾಯಿತು ಅಂತ ಕೇಳಿದಾಗ ಆ ಹುಡುಗಿ ಹೇಳ್ತಾಳೆ, ಹೌದು ಸರ್ ಇಲ್ಲಿ ಬರಲಿಕ್ಕೆ ಮೊದಲು ತುಂಬ ಹಲವು ಸುತ್ತಿನ ಮಾತುಕತೆಗಳು ನಮ್ಮ ಮನೆಯಲ್ಲಿ ನಡೆದಿದೆ. ಎಲ್ಲ ದೊಡ್ಡಪ್ಪ ಚಿಕ್ಕಪ್ಪ ಇವರನ್ನೆಲ್ಲ ಕರೆಯೋದು, ಎಲ್ಲರಿಗೂ ಹೇಳಿ ಇವಳಿಗೆ ಒಂಚೂರು ಬುದ್ಧಿ ಹೇಳಿ ಅಂತ ಹೇಳೋದು, ಅವರೆಲ್ಲ ನನಗೆ ಬುದ್ಧಿ ಹೇಳಿ ಆಗಿದೆ. ಇವತ್ತು ನನಗೆ ತುಂಬ ಅರ್ಜೆಂಟ್ ಕೆಲಸ ಇತ್ತು ಸರ್, ನಾಳೆ ಹೋಗುವ ಕೌನ್ಸಿಲಿಂಗಿಗೆ ಅಂತ ಹೇಳಿದರೆ ಕೇಳಲಿಲ್ಲ, ಇಲ್ಲ ಇವತ್ತೇ ಹೋಗಬೇಕು ಅಂತ ಹೇಳಿ ಬಂದರು. ನನ್ನ ಮಾತಿಗೆ ಒಂದು ಬೆಲೆಯೇ ಇಲ್ಲ ಸರ್, ನನ್ನ ಭಾವನೆಗಳಿಗೂ ಬೆಲೆ ಇಲ್ಲ ಅಂತ ತುಂಬ ನೋವನ್ನು ಹೇಳ್ಕೊಳ್ತಾರೆ ಇಲ್ಲಿ ಸರ್ ಹತ್ರ. ಅಂದರೆ ಇಲ್ಲಿ ಸರ್ ಹೇಳ್ತಾ ಇರೋದು ಮೇಲ್ನೋಟಕ್ಕೆ ಸಮಸ್ಯೆ ಅಂದರೆ ಇಬ್ಬರು ಮಧ್ಯೆ ಇದೆ ಅಂತ ಅನಿಸಿದ್ರು ಇಲ್ಲಿ ಇತರರು ಮೂಗು ತುರಿಸೋದ್ರಿಂದ ಅದು ಉಲ್ಬಣವಾಗ್ತದೆ. ನಾನು ನಿಮಗೆ ಸಹಾಯ ಮಾಡ್ತೀನಿ, ಫ್ಯಾಮಿಲಿ ಕೌನ್ಸಿಲಿಂಗ್ ಆಪ್ಷನ್ಸ್ ಇದೆ, ಅದೆಲ್ಲ ಕೊಡಿಸ್ತೇನೆ ಅಂತ ಹೇಳ್ತಾರೆ ಸರ್. ಆದರೆ ಈ ಒಂದು ಎಕ್ಸಾಂಪಲ್ ಮೂಲಕ ನಮಗೇನು ಅರ್ಥ ಮಾಡಿಸ್ತಿದ್ದಾರೆ ಅಂದರೆ, ನಾವು ಆ್ಯಸ್ ಎ ಪೇರೆಂಟ್ ನಮ್ಮ ಮಕ್ಕಳ ಮುಂದೆ ನಾವು ಹೇಗಿರ್ತೇವೆ ಅದು ತುಂಬ ಒಂದು ಪರಿಣಾಮ ಬೀಳ್ತದೆ. ಮಕ್ಕಳ ಭಾವನಾತ್ಮಕತೆಯ ಪರಿಪಕ್ವತೆಯಲ್ಲಿ ತುಂಬ ಪ್ರಭಾವ ಬೀಳ್ತದೆ ಅದು. ಆದ್ದರಿಂದ ನಿಮ್ಮ ಇಂದಿನ ಸ್ಪರ್ಶ, ಸುರಕ್ಷಿತ ಅಪ್ಪುಗೆ, ತಲೆ ಸವರುವಿಕೆ, ಮೆಚ್ಚುಗೆಯ ಬೆನ್ನು ತಟ್ಟುವಿಕೆ, ಭಯವಾದಾಗ ಕೈ ಹಿಡಿತ ಅವರ ಮುಂದಿನ ಸಂಬಂಧಗಳಲ್ಲಿನ ರೀತಿಯನ್ನು ಕಲಿಸುತ್ತದೆ. ನೀವು ಮಗುವನ್ನು ಕೈಯಲ್ಲಿ ಹಿಡಿದು ಎದೆಗವಚಿ ಅತ್ತಿಂದಿತ್ತ ಅಲುಗಾಡಿಸುತ್ತಾ ಮಲಗಿಸುತ್ತಿದ್ದೀರಾ ಎಂದುಕೊಳ್ಳಬಹುದು. ಆದರೆ ಆ ಅಲುಗಾಟ ಕೇವಲ ಮಲಗಿಸುವ ಪ್ರಕ್ರಿಯೆಯಲ್ಲ, ಅದು ಮಗುವಿನೊಂದಿಗಿನ ನಿಮ್ಮ ಸಂಪರ್ಕ ಬಾಂಧವ್ಯವನ್ನು ಬೆಸೆಯುತ್ತದೆ. ನಂಬಿಕೆ ಮತ್ತು ಭಾವನಾತ್ಮಕ ನಿಯಂತ್ರಣಕ್ಕಾಗಿ ಅವರ ಮೆದುಳನ್ನು ವೈರಿಂಗ್ ಮಾಡುತ್ತಿರುತ್ತದೆ
ಅದಕ್ಕಾಗಿ ಮಕ್ಕಳು ನಿಮ್ಮ ಹತ್ರ ಓಡ್ ಬಂದಾಗಲಿ ದೂರ ಸರಿಬೇಡಿ, ಅವ್ರು ರಚ್ಚೆ ಹಿಡಿದಾಗ ಅವ್ರನ್ನ ಅವಮಾನಿಸಬೇಡಿ. ಅವರು ನಿಮ್ಮ ಹತ್ತಿರ ಇರಲಿಕ್ಕೆ ಬಯಸಿದರೆ ಅವರನ್ನು ಒಂದು ಸ್ವಲ್ಪ ಹೊತ್ತು ಕೂರಿಸಿಕೊಳ್ಳಿ. ಆ ಕ್ಷಣಗಳಲ್ಲಿ ಅವರು ಇನ್ನೇನನ್ನೂ ಸಾಧಿಸುತ್ತಿರಬಹುದು, ಸ್ವತಂತ್ರರಾಗಿರುವುದಕ್ಕಿಂತ ಹೆಚ್ಚಿನ ಸುರಕ್ಷಿತ ಬಾಂಧವ್ಯಗಳನ್ನು ಬೆಳೆಸಿಕೊಳ್ಳುತ್ತಿರಬಹುದು. ಅದಕ್ಕಾಗಿ ನಿಧಾನಿಸಿ, ಅವರ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡಿ, ಅವರ ಕೈಗಳನ್ನು ಅವಶ್ಯಕತೆಗಿಂತ ಹೆಚ್ಚು ಸ್ವಲ್ಪ ಜಾಸ್ತಿ ಹಿಡಿದುಕೊಳ್ಳಿ. ಏಕೆಂದರೆ ಪ್ರತಿಯೊಬ್ಬ ಸುರಕ್ಷಿತ ವಯಸ್ಕನ ಹಿಂದೆ ಅವರಿಗೆ ಸುರಕ್ಷತಾ ಭಾವನೆ ನೀಡಿದಂತಹ ವ್ಯಕ್ತಿ ಇರುತ್ತಾರೆ. ಮತ್ತೆ ಇನ್ನೊಂದು ಹೇಳಿದ್ದಾರೆ, ನಿಮ್ಮ ಸಂಗಾತಿಯೊಂದಿಗೆ ಪ್ರತಿ ಬಾರಿ ದಯೆಯಿಂದ ಮಾತನಾಡುವಾಗ ನಿಮ್ಮ ಮಗುವಿಗೆ ಪ್ರೀತಿ ಹೇಗಿರಬೇಕು ಎಂಬುದನ್ನು ಕಲಿಸುತ್ತಿರುತ್ತೀರಾ. ನಿಮ್ಮ ದಾಂಪತ್ಯ ಮಕ್ಕಳ ಪೋಷಣೆಗೆ ಸಂಬಂಧಿಸಿದ ವಿಷಯವಲ್ಲ, ನಿಮ್ಮ ಮಗುವಿನ ಸುರಕ್ಷತಾ ಪ್ರಜ್ಞೆ ಬೆಳೆಯುವ ಮಣ್ಣು ಅದು. ನೀವು ಭಿನ್ನಾಭಿಪ್ರಾಯಗಳನ್ನು ಹೊಂದಿದ್ದರೂ ಸಹ ಸಂಗಾತಿಯಾಗಿ ಪರಸ್ಪರ ಹೇಗೆ ವರ್ತಿಸುತ್ತೀರಿ ಎಂಬುದರ ಮೂಲಕ ಆ ಮಗು ಭಿನ್ನಾಭಿಪ್ರಾಯಗಳನ್ನು ಹೇಗೆ ನಿಭಾಯಿಸಬೇಕು ಎಂಬುದನ್ನು ಕಲಿಯುತ್ತದೆ. ಅಂದರೆ ನಾವು ಬೇಕಾಬಿಟ್ಟಿ ಹೇಗೆ ಮಕ್ಕಳಿಗೇನು ಗೊತ್ತಾಗಲ್ಲ ಅಂತ ಬೇಕಾಬಿಟ್ಟಿ ಬಿಹೇವಿಯರ್ಸ್ ಮಾಡಿಬಿಟ್ರೆ ಅದು ಮಕ್ಕಳ ಮೃದು ಮನಸ್ಸಿನಲ್ಲಿ ಅದು ಹಾಗೆ ಕೂತ್ಕೊಂಡ್ಬಿಡ್ತದೆ. ಮದುವೆ ಅನ್ನೋ ಒಂದು ಇನ್ಸ್ಟಿಟ್ಯೂಷನ್ ಮೇಲೇ ಅವರಿಗೆ ನಂಬಿಕೆ ಬರಲಿಕ್ಕಿಲ್ಲ ಅನ್ನೋದನ್ನು ಇಲ್ಲಿ ಸರ್ ತುಂಬ ಸೂಕ್ಷ್ಮವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಧನ್ಯವಾದಗಳು.